ನಿನ್ನೆ ಪ್ರೀತಿಸುವೆ ಭಾಗ 118. ರೆಡ್ಡಿಯವರು ಮತ್ತು ತನ್ಮಯ್ ಚಿನ್ಮಯನನ್ನು ಒಂದು ಗುಪ್ತವಾದ ಜಾಗಕ್ಕೆ ಕರೆದುಕೊಂಡು ತಂದರು. ಡ್ಯಾಡ್, ನಾವು ಇಲ್ಲಿರೋದು ಯಾರಿಗೂ ಗೊತ್ತಾಗಲ್ಲ ತಾನೆ? ಡೋಂಟ್ ವರಿ ಮೈಸನ್, ನಮ್ಮ ಹೊರತು ಬೇರೆ ಯಾರಿಗೂ ನಾವು ಇಲ್ಲಿದ್ದೀವಿ ಅಂತ ಗೊತ್ತಾಗಲ್ಲ. ಮೊದಲು ಇವನನ್ನು ಸರಿ ಮಾಡಬೇಕು. ಇವನಿಂದ ಆಗುವಂಥ ತುಂಬ ಕೆಲಸಗಳಿವೆ. ನಾನು ಈಗಲೇ ಡಾಕ್ಟರಿಗೆ ಕಾಲ್ ಮಾಡಿ ಇಲ್ಲಿಗೆ ಬರ ಹೇಳ್ತೀನಿ ಅಂತ ಹೇಳಿದ ಅವರು ಬೇರೆಂದು ಮೊಬೈಲ್ಗೆ ಹೊಸ ಸಿಮ್ ಹಾಕಿ ಅದರಿಂದ ಡಾಕ್ಟರ್ಗೆ ಕಾಲ್ ಮಾಡಿದರು. ಕಾಲ್ ರಿಸೀವ್ ಮಾಡಿದ ಡಾಕ್ಟರ್ಗೆ ಯಾರು ಅಂತ ಗೊತ್ತಾಗದೆ, ಹಲೋ, ಯಾರು? ಡಾಕ್ಟರ್, ನಾನು ರೆಡ್ಡಿ. ಆಗ್ಲೇ ಹೇಳಿದೆ ಅಲ್ವಾ ನನ್ನ ಮಗನನ್ನು ಸರಿ ಮಾಡ್ತೀನಿ ಅಂತ. ಯಾವಾಗ ಬರ್ತೀಯಾ? ಬರ್ಲಿಲ್ಲ ಅಂದ್ರೆ ಗೊತ್ತಲ್ವಾ ನಾನು ಏನ್ ಮಾಡ್ತೀನಿ ಅಂತ. ಈಗಲೇ ಬರ್ತೀನಿ ಸರಿ. ಎಲ್ಲಿ ಬರ್ಬೇಕಂತ ಹೇಳಿ. ನಾನು ಲೊಕೇಶನ್ ಕಳಿಸ್ತೀನಿ, ನೀನು ಕೂಡಲೇ ಬಾ. ಆಯ್ತು ಸರ್ ಅಂತ ಹೇಳಿ ಗಾಬರಿ ಮಾಡಿಕೊಂಡ ಡಾಕ್ಟರ್ ರೆಡ್ಡಿಯ ಮೆಸೇಜ್ಗೋಸ್ಕರ ಕಾಯತೊಡಗಿದರು. ರೆಡ್ಡಿ ಲೊಕೇಶನ್ ಕಳಿಸಿದ್ದನ್ನು ನೋಡಿದ ಡಾಕ್ಟರ್ ಕೂಡಲೇ ಅಲ್ಲಿಂದ ಹೊರಟರು. ಫೋನ್ನಲ್ಲಿ ಮಾತಾಡಿ ಆದ ಮೇಲೆ ರೆಡ್ಡಿ ಚಿನ್ಮಯನ ಹತ್ತಿರ ಬಂದು, ನೀನನ್ನು ಇಷ್ಟು ಬೇಗ ಸಾಯಕ್ಕೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ಚಾನ್ಸೇ ಇಲ್ಲ. ನಾನು ಯಾವಾಗ ಹೇಳ್ತೀನಿ ಆವಾಗಲೇ ನೀನು ಉಸಿರು ನಿಲ್ಲುತ್ತೆ. ಈ ರೆಡ್ಡಿ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಯಾವ ಕಡ್ಡಿನ ಕೂಡ ಅಲ್ಲಾಡಕ್ಕೆ ಬಿಡಲ್ಲ. ಡ್ಯಾಡ್, ನಿಮ್ಗೆ ಯಾಕೆ ಇವನ ಮೇಲೆ ಇಷ್ಟೊಂದು ದ್ವೇಷ? ನಿನ್ಗೆ ಯಾಕೆ ಇವನ ಮೇಲೆ ದ್ವೇಷ? ಡ್ಯಾಡ್, ಇವನು ನನ್ನಿಂದ ಈ ಕ್ಷಣ ಕಿತ್ಕೊಂಡ. ನಾನು ಮಾಡ್ಬೇಕಂತ ಅಂದ್ಕೊಂಡಿದ್ದ ಕೆಲಸ ಎಲ್ಲ ಹಾಳಾಗೋಯ್ತು. ಅದಕ್ಕೋಸ್ಕರ ಇವನನ್ನು ನಾನು ಹೇಟ್ ಮಾಡ್ತಾ ಇದ್ದೀನಿ. ಇವನಿಂದ ನಿಮ್ಗೆ ಏನು ತೊಂದರೆ ಆಗಿದೆ ಡ್ಯಾಡ್? ಇವನಂದ್ರೆ ಯಾಕೆ ನಿಮಗೆ ಬೆಟ್ಟದಷ್ಟು ದ್ವೇಷ? ಆಗ್ಲೇ ಹೇಳಿದ್ರೆ ಇಲ್ಲಿ ಬಂದ್ಮೇಲೆ ಎಲ್ಲ ವಿಷಯ ಹೇಳ್ತೀನಂತ. ಈಗ ಹೇಳಿ ಡ್ಯಾಡ್. ಇವನ್ ನನ್ನ ಸ್ವಂತ ಮಗ ಅಲ್ಲ, ನಿನ್ನ ಅಮ್ಮನ ಮಗ. ನಿಮ್ಮ ಮಗ ಅಲ್ಲ, ಮಾಮ್ ಮಗ. ಏನ್ ಡ್ಯಾಡ್, ಏನ್ ಹೇಳ್ತಾ ಇದ್ದೀರಾ ಅಂತ ನಂಗೆ ಒಂಚೂರು ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಬಿಡಿಸಿ ಹೇಳಿ ಡ್ಯಾಡ್. ನಮ್ಮನೇಲಿ ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಅಜ್ಜ ಅಜ್ಜಿ ಎಲ್ಲರೂ ಒಟ್ಟಿಗೆ ವಾಸವಾಗಿದ್ವಿ. ಅಪ್ಪ ಮತ್ತು ಚಿಕ್ಕಪ್ಪ ತುಂಬಾ ಅನ್ಯೋನ್ಯವಾಗಿದ್ರು. ಚಿಕ್ಕಪ್ಪನಿಗೆ ಒಬ್ಬ ಮಗ ಇದ್ದ. ಅವನಂದ್ರೆ ಎಲ್ಲರಿಗೂ ಪಂಚಪ್ರಾಣ. ನಾನಂದ್ರೆ ಯಾರಿಗೂ ಆಗ್ತಾ ಇರಲಿಲ್ಲ. ನಾನು ಕುಡಿದ ಜೂಜಾಡಿ ದುಡ್ಡೆಲ್ಲ ವೇಸ್ಟ್ ಮಾಡ್ತೀನಿ ಅಂತ ಯಾವಾಗಲೂ ನನ್ನನ್ನು ಬೈತಾ ಇದ್ರು. ಅದಕ್ಕೋಸ್ಕರ ನನ್ನ ಚಿಕ್ಕಪ್ಪನ ಮಗನಿಗೆ ಮೊದಲು ಮದುವೆ ಮಾಡಿಸಿದ್ರು. ಅವನಿಗೆ ಮಗ ಕೂಡ ಹುಟ್ಟಿದ. ಆದರೆ ನನ್ನ ಮದುವೆ ಬಗ್ಗೆ ಯಾರಿಗೂ ಚಿಂತೆ ಇರಲಿಲ್ಲ. ಹೀಗಿರ್ಬೇಕಾದ್ರೆ ಮನೆ ಎಲ್ಲ ಆಸ್ತಿನ ಚಿಕ್ಕಪ್ಪನ ಮಗನ ಹೆಸರಿಗೆ ಬರೀಬೇಕಂತ ಎಲ್ಲರೂ ಮಾತಾಡ್ತೊಡಗಿದ್ರು. ನಾನು ಗಲಾಟೆ ಮಾಡಿದೆ. ನೀನು ಕುಡಿದು ಜೂಜಾಡಿ ದುಡ್ಡನ್ನೆಲ್ಲ ವೇಸ್ಟ್ ಮಾಡ್ತೀಯ, ಹಾಗಾಗಿ ಆಸ್ತಿಯಲ್ಲಿ ಒಂದು ನಯ ಪೈಸನು ಕೂಡ ನಿನಗೆ ಸಿಗಲ್ಲ ಅಂತ ಹೇಳಿದರು. ಆಸ್ತಿ ಚಿಕ್ಕಪ್ಪನ ಮಗನ ಹೆಸರಿಗೇನೆ ಬರೀದ್ರು. ಆವತ್ತು ಡಿಸೈಡ್ ಮಾಡಿದ್ದೆ ಅವನು ಈ ಭೂಮಿ ಮೇಲೆ ಇರಬಾರ್ದು ಅಂತ. ಅದಕ್ಕೋಸ್ಕರ ಒಂದು ಪ್ಲಾನ್ ಮಾಡಿದೆ. ಆವತ್ತು ಎಲ್ಲರೂ ದೇವಸ್ಥಾನಕ್ಕೆ ಹೊರಟಿದ್ರು. ಅಮ್ಮ ಹುಷಾರಿಲ್ಲ ಅಂತ ಮನೆಯಲ್ಲಿ ಉಳಿದುಕೊಂಡ್ರು. ಗಾಡಿಯಲ್ಲಿ ಜಾಗ ಇಲ್ಲ ಅಂತ ನನ್ನ ತಮ್ಮನ ಹೆಂಡತಿ ಮತ್ತು ಮಗ ಬೇರೆ ಗಾಡಿಯಲ್ಲಿ ಹೋಗಿದ್ರು. ಆ ವಿಷಯ ನನಗೆ ಗೊತ್ತಾಗ್ಲೇ ಇಲ್ಲ. ಅವರೆಲ್ಲ ಹೋಗೋ ಮುಂಚೆನೇ ಗಾಡಿ ಬ್ರೇಕ್ ಫೇಲ್ ಆಗೋ ಹಾಗೆ ಮಾಡಿಟ್ಟಿದ್ದೆ. ದೇವಸ್ಥಾನಕ್ಕೆ ಅಂತ ಹೋದರೂ ಮಸಣ ಸೇರ್ಕೊಂಡ್ಬಿಟ್ರು. ಬ್ರೇಕ್ ಫೇಲ್ ಆಗಿ ಗಾಡಿಗೆ ಆಕ್ಸಿಡೆಂಟ್ ಆಗಿ ಎಲ್ಲರೂ ತಿರ್ಕೊಂಡ್ರು ಅಂತ ಜನರೆಲ್ಲ ನಂಬಿಟ್ರು. ಆದರೆ ಇದನ್ನೆಲ್ಲ ಮಾಡಿಸಿದ್ದು ನಾನೇ ಅಂತ ಯಾರಿಗೂ ಗೊತ್ತಾಗ್ಲೇ ಇಲ್ಲ. ಬೇರೆ ಕಾರಲ್ಲಿ ಇದ್ದುದರಿಂದ ಅಮ್ಮ ಮಗ ಇಬ್ರು ಉಳ್ಕೊಂಡ್ಬಿಟ್ರು. ಅವರಿಬ್ರನ್ನು ಸಾಯಿಸ್ತಾರೆ, ಯಾರಿಗಾದ್ರೂ ಅನುಮಾನ ಬರುತ್ತೆ ಅಂತ ಸುಮ್ಮನಾಗ್ಬಿಟ್ಟೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಮುಂದೆ ನನಗೊಂದು ಶಾಕ್ ಆದಿತ್ತು. ನನ್ನ ಸೋಕೊಂಡ್ ತಮ್ಮ ಇಡೀ ಆಸ್ತಿನ ತನ್ನ ಮಗನ ಹೆಸರಿಗೆ ಬರೆದಿದ್ದ. ಅವನಿಗೇನಾದ್ರೂ ಆದ್ರೆ ಆಸ್ತಿ ಚಾರಿಟಿಗೆ ಹೋಗುತ್ತೆ ಅಂತಾನು ವಿಲ್ ಮಾಡಿಸಿದ್ದ. ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ಆಸ್ತಿ ಎಲ್ಲ ಕೈ ತಪ್ಪು ಹೋಯ್ತು ಅಂತ ನನಗೆ ತಲೆ ಎಲ್ಲ ಕೆಟ್ಟೋಗಿತ್ತು. ಆ ಟೈಮಲ್ಲಿ ನನಗೊಂದು ಪ್ಲಾನ್ ಹೊಳಿತು. ಬಲವಂತವಾಗಿ ನನ್ನ ತಮ್ಮನ ಹೆಂಡತಿಯನ್ನು ಮದುವೆ ಆದೆ. ಅವಳೇ ನಿನ್ನ ಮಾಮ್. ಅವಳ ಮಗ ಬೇರೆ ಯಾರೆಲ್ಲ ಇವನೇ. ನನಗೆ ಬರಬೇಕಾದ್ರೆ ಆಸ್ತಿ ಎಲ್ಲ ಇವನ ಹೆಸರಿಗೆ ಇದೆ ಅಂತ ನನಗೆ ತುಂಬಾನೇ ಸಿಟ್ಟು ಬರ್ತಾ ಇತ್ತು. ಅದಕ್ಕೋಸ್ಕರ ಅವತ್ತಿನಿಂದ ಇವತ್ತಿನವರೆಗೆ ಇವನನ್ನು ದ್ವೇಷಿಸ್ತಾನೆ ಬರ್ತಾ ಇದ್ದೀನಿ. ಆಸ್ತಿ ಇವನ ಹೆಸರಿಗೆ ಇದೆ ಅಂತ ನನ್ನ ಹೊರತು ಬೇರೆ ಯಾರಿಗೂ ಗೊತ್ತಿಲ್ಲ. ಗೊತ್ತಾಗದಂತೆ ಇಷ್ಟು ವರ್ಷ ನಾನು ಸೀಕ್ರೆಟ್ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆಸ್ತಿ ಇವನ ಹೆಸರಲ್ಲಿ ಇದೆ ಅಂತ ಮಾತ್ರ ಇವನನ್ನು ಸ್ವಲ್ಪನಾದ್ರೂ ಸಹಿಸ್ಕೊಂಡಿದ್ದೀನಿ.
ಇಲ್ಲಾಂದ್ರೆ ಯಾವತ್ತೂ ಇವನನ್ನು ಮುಗಿಸ್ತಾ ಇದ್ದೆ. ಡ್ಯಾಡ್, ನೀವು ಹೇಳ್ತಾ ಇರೋದು ನಿಜಾನಾ? ನಾವು ಅನುಭವಿಸ್ತಾ ಇರುವ ಆಸ್ತಿ ಎಲ್ಲ ಇವನದ? ನನಗೆ ನಂಬಕ್ಕೇನೆ ಆಗ್ತಾ ಇಲ್ಲ. ಇವನ ಆಸ್ತಿನ ಇಷ್ಟು ದಿನ ನಾವು ಎಂಜಾಯ್ ಮಾಡ್ತಾ ಇದ್ವಿ. ಇವನ್ ನೋಡಿದ್ರೆ ದುಡ್ಡಿಗೋಸ್ಕರ ನಾಯಿ ಥರ ದುಡಿತಾ ಇದ್ದ. ಆದರೂ ಡ್ಯಾಡ್, ನಿಮಗೆ ಇರೋದು ಬರೀ ನರಿ ಬುದ್ಧಿನೇ. ಈ ಮುಚ್ಚೋ ಬಾಯಿ, ನನ್ನನ್ನೇ ನರಿ ಅಂತೀಯ? ನಾನು ನರಿ ಬುದ್ಧಿ ತೋರಿಸಿರ್ಲಿಲ್ಲ ಅಂದರೆ ನೀನು ಇವತ್ತು ಇರ್ತಾ ಇರಲಿಲ್ಲ. ಅಲ್ಲ ಡ್ಯಾಡ್, ಇವನ್ ಸತ್ತರೆ ಒಳ್ಳೇದೇ ಅಲ್ವಾ? ಇವನ್ ಸತ್ತ ಮೇಲೆ ಇವನ ಆಸ್ತಿ ಎಲ್ಲ ನಮಗೇನೆ ಬರುತ್ತೆ ಅಲ್ವಾ? ಇಷ್ಟು ಹೊತ್ತು ನಾನು ನಿನ್ಗೆ ಏನು ಹೇಳಿದ್ದು? ರಾತ್ರಿ ಇಡೀ ರಾಮಾಯಣ ಕೇಳ್ಕೊಂಡು ಬೆಳಿಗ್ಗೆ ಎದ್ದಾಗ ರಾಮ ಸೀತೆಗೆ ಏನಾಗಬೇಕು ಅಂತ ಒಬ್ಬ ಕೇಳಿದಂತೆ. ಹಾಗೆ ನೀನು ಕೂಡ. ಆವಾಗಲೇ ನಾನು ನಿನಗೆ ಹೇಳಿದ್ದೆ, ಇವನು ಸತ್ರೆ ಇವನ ಆಸ್ತಿ ಎಲ್ಲ ಚಾರಿಟಿಗೆ ಹೋಗುತ್ತೆ ಅಂತ. ಮತ್ತೆ ಅದನ್ನು ರಿಪೀಟ್ ಆಗಿ ಕೇಳ್ತಾ ಇದೆಯಾ? ಸಾರಿ ಡ್ಯಾಡ್, ತಲೆಗೆ ಹೊಳೆಯಲೇ ಇಲ್ಲ. ಡ್ಯಾಡ್, ಇಷ್ಟು ವರ್ಷದಲ್ಲಿ ನೀವು ಯಾಕೆ ಆಸ್ತಿನ ಇವನಿಂದ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿಲ್ಲ? ಅದು ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ಯಾ? ಏನು ಮಾಡಬೇಕು ಅದನ್ನೆಲ್ಲ ಮಾಡಿ ಕೈ ಸುಟ್ಕೊಂಡಿರೋ ನಾನು. ಅವನ ಆಸ್ತಿ ನನ್ನ ಹೆಸರಿಗೆ ಮಾಡಿಸ್ಕೊಳ್ಬೇಕು ಅಂದರೆ ನಿನ್ನ ಅಮ್ಮನ ಸೈನ್ ಕೊಡಬೇಕು. ಮಾಮ್ ಸೈನ್ ತಗೋಬೋದಿತ್ತಲ್ಲೋ ಡ್ಯಾಡ್? ಸೈನ್ ತಗೊಳಕ್ಕೆ ಹೋದ್ರೆ ಆಸ್ತಿ ಎಲ್ಲ ಅವಳ ದೊಡ್ಡ ಮಗನ ಹೆಸರಲ್ಲಿ ಇದೆ ಅಂತ ನಿನ್ನ ಅಮ್ಮನಿಗೆ ಗೊತ್ತಾಗುತ್ತೆ. ಅವಳಿಗೆ ಏನಾದರೂ ಗೊತ್ತಾದರೆ ಅವಳು ಖಂಡಿತ ಸೈನ್ ಮಾಡಲ್ಲ. ತನ್ನ ಮಗನಿಗೆ ಕೂಡ ಸೈನ್ ಮಾಡೋಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ಇಷ್ಟು ದಿನ ಸುಮ್ಮನಿದ್ದೆ. ಅಟ್ಲೀಸ್ಟ್ ಬರೋ ದುಡ್ಡೆಲ್ಲ ಎಂಜಾಯ್ ಮಾಡೋಣ ಅಂತ ಎಲ್ಲವನ್ನು ಸಹಿಸ್ಕೊಂಡು ಸುಮ್ಮನೆ ಇದ್ದೀನಿ. ಡ್ಯಾಡ್, ನೀವೇಕೆ ಆ ಮಾರ್ಚರಿಗೆ ಹೋಗಿದ್ರಿ? ಇವನ್ ಬಾಡಿ ಎಲ್ಲೇ ಇದೆ ಅಂತ ಗೊತ್ತಿತ್ತು. ಅದಕ್ಕೆ ಆಸ್ತಿ ಪತ್ರಕ್ಕೆ ಹೆಬ್ಬೆಟ್ಟು ಹಾಕ್ಸೋಣ ಅಂತ ಅಲ್ಲಿ ಹೋಗಿದ್ದೆ. ಇವನ್ ನೋಡಿದ್ರೆ ಜೀವಂತವಾಗಿ ಇದ್ದ. ಅದೇನು ಗಟ್ಟಿ ಜೀವ ನೋಡು. ಅಷ್ಟೊಂದು ಬುಲೆಟ್ ತಾಗಿದ್ರು ಕೂಡ ಇನ್ನೂ ಜೀವಂತವಾಗಿದ್ದಾನೆ ಅಂದ್ರೆ ಅದು ನಮ್ಮ ಒಳಿತಿಗಾಗಿ. ಅಲ್ಲ ಡ್ಯಾಡ್, ಇವನ್ ಸರಿ ಹೋದ್ಮೇಲೆ ಇವನ ಕೈಯಿಂದ ಆಸ್ತಿ ಪತ್ರಕ್ಕೆ ಸೈನ್ ಹಾಕಿಸ್ತೀರಾ? ನೀವು ಸೈನ್ ಮಾಡಿ ಅಂದ ಕೂಡಲೇ ಅವ್ನು ಸೈನ್ ಮಾಡ್ತೇನೆ ಅಂತ ಅಂದ್ಕೊಂಡ್ರ? ಅವನು ಒಂದು ವೇಳೆ ಸೈನ್ ಮಾಡಿಲ್ಲ ಅಂದ್ರೆ ಏನು ಮಾಡ್ತೀರಾ? ಅದಕ್ಕೂ ನನ್ನ ಹತ್ರ ಐಡಿಯಾ ಇದೆ. ನಿನ್ನ ಅಮ್ಮನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಅವಳಿಗೆ ಬಂದೂಕು ಇಟ್ಟು ಅವನ ಕೈಯಿಂದ ಸೈನ್ ಮಾಡಿಸ್ಬೇಕು. ಇವನಿಗೆ ಇವನ ಅಮ್ಮ ಅಂದರೆ ಪಂಚಪ್ರಾಣ ಅಲ್ವಾ? ಅವಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ. ಸರಿ ಡ್ಯಾಡ್, ನೀವು ಹೇಳಿದ ಹಾಗೆ ಅವ್ನು ಸೈನ್ ಮಾಡ್ತಾನೆ. ಆದರೆ ಮಾಮ್ ಸೈನ್ ಮಾಡಬೇಕಲ್ವಾ? ಅವನ ಫ್ಯೂಚರ್ಗೋಸ್ಕರ ಅವ್ರು ಸೈನ್ ಮಾಡ್ದೇನೆ ಇರ್ಬೋದು. ಅವಳು ಆ ಥರ ಮಾಡಲ್ಲ. ಅವಳಿಗೆ ದುಡ್ಡಿಗಿಂತ ಮಗನ ಜೀವನ ಮುಖ್ಯ. ಮಗನಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾಳೆ. ನೀನು ಅವಳ ಬಗ್ಗೆ ಚಿಂತೆ ಮಾಡಬೇಡ. ಅವಳು ಏನು ಅಂತ ನನಗೆ ಚೆನ್ನಾಗೇ ಗೊತ್ತು. ಆಸ್ತಿ ಪೇಪರ್ಗೆ ಇವನು ಸೈನ್ ಮಾಡಿದ ಅಂದರೆ ನೀವು ಇನ್ನೊಂದು ಬಿಟ್ಬಿಡ್ತೀರಾ? ಕೆಲಸ ಆದಮೇಲೆ ಇನ್ನೊಂದು ಇಟ್ಕೊಂಡು ಏನು ಮಾಡಲಿ? ಅಮ್ಮ ಮಗ ಎಲ್ಲಿ ಬೇಕಾದ್ರೂ ಹೋಗಲಿ. ಇದೇನು ಡ್ಯಾಡ್ ನೀವು ಈ ಥರ ಮಾತಾಡ್ತಾ ಇರೋದು? ನೀವು ಇನ್ನೊಂದು ಬಿಟ್ಬಿಟ್ರೆ ಇವನ್ ಮತ್ತು ಈಕ್ಷೆ ಸುಖವಾಗಿ ಬಾಳ್ತಾರೆ. ಅದು ನನ್ನ ಕಣ್ಣಿಂದ ನೋಡೋಕ್ಕಾಗಲ್ಲ. ಇವನ್ ಮತ್ತು ಈಕ್ಷೆ ಒಟ್ಟಿಗೆ ಇರಬಾರ್ದು. ಕೆಲಸ ಆದಮೇಲೆ ಯಾವುದೇ ಕಾರಣಕ್ಕೆ ಇವನು ಜೀವಂತವಾಗಿ ಇರಬಾರ್ದು. ಇಷ್ಟು ದಿನ ಇವನು ನನ್ನ ಸ್ವಂತ ಅಣ್ಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇವ್ ನನ್ನ ಅಣ್ಣ ಅಲ್ವೇ ಅಲ್ಲ. ಇನ್ಮೇಲೆ ಏನಿದ್ರೆ ಇವ್ ನನ್ನ ಶತ್ರು. ಇವನ್ ಸಾವು ನನ್ನ ಕೈಯಲ್ಲೇ ಆಗುತ್ತೆ ಡ್ಯಾಡ್. ಇವನನ್ನು ನಾನೇ ಸಾಯಿಸ್ತೀನಿ. ಸರಿ, ನಿನ್ನಿಷ್ಟ. ನನಗೆ ನನ್ನ ಕೆಲಸ ಆದರೆ ಸಾಕು. ನಿನಗೆ ಇವನು ಜೀವ ಬೇಕಾದರೆ ನೀನೇ ತೆಗೆ. ಆದರೆ ನನಗೆ ಇವನಲ್ಲಿ ಇಂಟ್ರೆಸ್ಟ್ ಇಲ್ಲ. ನನಗೆ ಬರೀ ಆಸ್ತಿ ಮೇಲೆ ಕಣ್ಣು. ಆಸ್ತಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೇನೆ. ಓಕೆ ಡ್ಯಾಡ್, ನಿಮಗೆ ಆಸ್ತಿ ಬೇಕು, ನನಗೆ ಇವನು ಸಾವು ಬೇಕು. ಇವನ ಸಾವನ್ನು ನೋಡಿ ನಾನು ಖುಷಿ ಪಡಬೇಕು. ಆಗಲೇ ನನಗೆ ನೆಮ್ಮದಿ ಸಿಗೋದು. ಸರಿ, ನಿನ್ಗೇನು ಬೇಕೋ ಅದನ್ನೇ ಮಾಡ್ಕೊ. ಈಗ ಮೊದಲು ಇವನು ಜೀವ ಉಳಿಸ್ಬೇಕು. ಈ ಡಾಕ್ಟರ್ ಎಲ್ಲಿ ಹೋದ ಅಂತ ಹೇಳುತ್ತಿರಬೇಕಾದರೆ ಡಾಕ್ಟರ್ ಅಲ್ಲಿಗೆ ಬಂದರು. ಓ ಡಾಕ್ಟರ್, ನೀನು ಬಂದೆಯಾ? ಬೇಗ ಇವನನ್ನು ಸರಿ ಮಾಡು ಅಂತ ರೆಡ್ಡಿ ಹೇಳಿದಾಗ ಡಾಕ್ಟರ್ ಚಿನ್ಮಯನನ್ನು ಪರಿಶೀಲಿಸಿ ಅವನಿಗೆ ಟ್ರೀಟ್ಮೆಂಟ್ ಕೊಡತೊಡಗಿದರು. ಇನ್ನೊಂದು ಅರ್ಧ ಗಂಟೆ ಒಳಗೆ ಇವ್ರಿಗೆ ಪ್ರಜ್ಞೆ ಬರ್ಬೋದು. ನಾನು ಟ್ರೀಟ್ಮೆಂಟ್ ಮಾಡಿದ್ದೀನಿ. ಇವ್ರ ಬಾಡಿಯೆಲ್ಲ ಆರ್ಗನ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆ. ಹೀ ಈಸ್ ಔಟ್ ಆಫ್ ಡೇಂಜರ್.
ಇವರು ಡೇಂಜರ್ ಝೋನ್ನಿಂದ ಹೊರಗೆ ಇದ್ದಾರೆ. ನಾಳೆ ಒಳಗೆ ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ. ಈಗ ನಾನು ಹೋಗಬೇಕು, ಇಲ್ಲಾಂದರೆ ಪೊಲೀಸರಿಗೆ ನನ್ನ ಮೇಲೆ ಡೌಟ್ ಬಂದ್ಬಿಡುತ್ತೆ. ಸರಿ ಡಾಕ್ಟರ್, ನೀನೇನು ಹೊರಡು, ನಾಳೆ ಇದೇ ಹೊತ್ತಿಗೆ ಬಂದ್ಬಿಡು. ಆಯಿತು ಸರ್ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟರು. ಚಿನ್ಮಯ್ ಸರಿ ಹೋದ ಮೇಲೆ ಆಸ್ತಿ ಎಲ್ಲ ನನ್ನ ಕೈ ಸೇರುತ್ತೆ ಅಂತ ರೆಡ್ಡಿ ಅವರು ಅಂದುಕೊಳ್ಳುತ್ತಾ ಸಂತೋಷ ಪಡತೊಡಗಿದ್ದರು. ತನ್ಮಯ್ ಚಿನ್ಮಯನ ಸಾವಿಗೋಸ್ಕರ ಎದುರು ನೋಡುತ್ತಿದ್ದನು. ಕತೆ ಮುಂದುವರಿಯುವುದು. ತನ್ಮಯ್ ಚಿನ್ಮಯನನ್ನು ಸಾಯಿಸುವಲ್ಲಿ ಸಫಲನಾಗುತ್ತಾನೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.